बेळगावातील संजीवनी फाउंडेशनने काळजी केंद्रातील रुग्णांसाठी वार्षिक क्रीडा महोत्सवाचे आयोजन केले होते, जे फक्त स्पर्धा नाही तर आनंद, पुनर्वसन आणि मानवी सन्मानाचा उत्सव ठरला. पन्नासहून अधिक रुग्ण स्पर्धकांनी थ्रोबॉल, रिले शर्यत, लिंबू चमचा तसेच इंडोर सर्जनशील स्पर्धांमध्ये भाग घेतला आणि आपला आत्मविश्वास प्रकट केला. पोलीस उपायुक्त नारायण बर्मनी आणि चेंबर ऑफ कॉमर्सचे माजी अध्यक्ष रोहन जुवळी यांच्या हस्ते क्रीडा ज्योत प्रज्वलित करून कार्यक्रमाची सुरुवात झाली. संस्थापिका डॉक्टर सविता देगिनाळ यांनी प्रास्ताविकात संजीवनीच्या कार्याची माहिती दिली आणि या स्पर्धांमुळे रुग्णांच्या शारीरिक, मानसिक, सामाजिक व भावनिक आरोग्यात सकारात्मक बदल होतात असे सांगितले. चेअरमन मदन बामणे यांनी सर्व स्पर्धकांचे अभिनंदन करत स्वयंसेवक व कर्मचाऱ्यांचे कौतुक केले. कार्यक्रमात वैष्णवी नेवगिरी स्पर्धा प्रमुख, रेखा बामणे संचालिका तसेच सल्लागार सदस्य डॉक्टर सुरेखा पोटे, डॉक्टर नवीना शेट्टीगार उपस्थित होते. ಈ ಸಂಜೀವಿನಿ ಫೌಂಡೇಶನ್ನಿಂದ ಇಷ್ಟೆಲ್ಲ ಹಿರಿಯ ಜೀವಗಳಿಗೆ ಅವರೆಲ್ಲ ಸ್ವಂತಗೆಲ್ಲ ಕ್ರಿಯೆಗಳನ್ನ ಮಾಡ್ಕೊಳ್ಳಾರ್ದಷ್ಟು ಮಟ್ಟಿಗೆ ಕಷ್ಟದಲ್ಲಿರೋರು, ವಯಸ್ಸಾದವರು ಎಲ್ಲರನ್ನೂ ಕೂಡ ಸ್ವಲ್ಪ ಯಾವುದೇ ಅವ್ರನ್ನ ಕೇರ್ ಟೇಕರ್ ಎಲ್ಲರನ್ನ ಯಾಕಂದ್ರೆ ನಮ್ಮ ಚಿಕ್ಕ ಮಕ್ಕಳನ್ನ ಇದು ಮಾಡ್ಬೇಕಾದ್ರೆ ಒಂದು ಮಗುನ ಜೋಪಾನ ಮಾಡ್ಬೇಕಾದ್ರೆ ತಂದೆ ತಾಯಿಗಳು ಎಷ್ಟೊಂದು ಸ್ಟ್ರಗಲ್ ಮಾಡ್ತಿರ್ತಾರೋ, ಇವಾಗೆಲ್ಲ ಅವ್ರನ್ನ ಡೇ ಕೇರ್ ಅಂತಂದೇಳಿ ಬೆಳಗ್ಗೆ ಅಂದ್ರೆ ಸಾಯಂಕಾಲ ತನಕ ದುಡ್ಡು ಕೊಟ್ಟು ಬೇರೆದವ್ರು ಯಾರನ್ನೋ ಕೆಲಸಕ್ಕಿಟ್ಟು ಅಥವಾ ಯಾವುದೋ ಡೇ ಕೇರ್ ಸೆಂಟರ್ದಲ್ಲಿ ಕಳಿಸುವಂಥ ಕಾಲದಲ್ಲಿ, ತಂದೆ ತಾಯಿಗಳನ್ನೆಲ್ಲ ವೃದ್ಧಾಶ್ರಮದಲ್ಲಿ ಕಳಿಸುವಂಥ ಕಾಲದಲ್ಲಿ, ಎಲ್ಲ ವೃದ್ಧಾಶ್ರಮದಲ್ಲಿ ಕಳಿಸ್ಕೊಟ್ಟು ಇರುವಂಥ ಕಾಲದಲ್ಲಿ ಯಾರೋ ಹಿರಿಯ ಜೀವಿಗಳು, ಯಾವುದೋ ಮನೆ ತನಕ ಯಾವುದೋ ಊರಿಗೆ ಸೇರಿದವರು ಹಿರಿಯ ಜೀವಿಗಳನ್ನ ತಮ್ಮ ಪಾಲಕರು, ತಮ್ಮ ತಂದೆ ತಾಯಿಗಳನ್ನು ಅಂತ ಒಂದು ಇದರಲ್ಲಿ ಇಷ್ಟೆಲ್ಲ ಇದು ಮಾಡ್ಕೊಂಡು ಸುಮಾರು 100 ಜನರನ್ನೆಲ್ಲರೂ ಕೂಡ ನಮ್ಮ ಮದನ್ ಅವರು ಮತ್ತು ಮೇಡಮ್ ಸವಿತಾ ಮೇಡಮ್ ಅವರು ಎಲ್ಲ ಇಷ್ಟು ಕೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ನವೀನ ಮೇಡಮ್ ಅವರು ಎಲ್ಲ ನಮ್ಮ ಸಿಬ್ಬಂದಿ ಬಂಧುಗಳು ಎಲ್ಲರೂ ಕೂಡ ಇಷ್ಟೊಂದು ಎಕ್ಸ್ಟ್ರಾ ಸರ್ವಿಸ್ ಅಂತ ಕೊಟ್ಟು ಸೆಲ್ಫ್ಲೆಸ್ ಸರ್ವಿಸ್ ಹೇಳ್ತಾರಲ್ಲ, ನಿಜವಾಗ್ಲೂ ಮಾನವೀಯ ಒಂದು ಸೇವೆ ಅಂತಃಕರಣ ತೋರಿಸುವಂಥ ಒಂದು ಸಂಸ್ಥೆ ನಡೆಸಿ ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀರಿ. ನಿಮಗೆ ಧನ್ಯವಾದಗಳು. ಈ ಅವಕಾಶ ತಮ್ಮ ಜೊತೆಗೆ ಕೆಲವೊಂದು ಕ್ಷಣ ಕಳೀಲಿಕ್ಕೆ ಅವಕಾಶ ಕೊಟ್ಟಂತ ಸ್ನೇಹಿತ ಮದನ್ ಅವರಿಗೆ ಮತ್ತು ಎಲ್ಲ ತಂಡದವರಿಗೆ ಅನಂತ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.